ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪುಟಾಣಿಗಳಿಗಾಗಿ ಅಂಬೇಡ್ಕರ್ ಜಯಂತಿಯಂದು ಭಾಷಣ ಮಾಡೋದಕ್ಕೆ ಅಂತ ಒಂದು ಸರಳವಾದಂತಹ ಭಾಷಣವನ್ನ ರೆಡಿ ಮಾಡಿದ್ದೀನಿ. ಇದು ಮುಖ್ಯವಾಗಿ ಮಕ್ಕಳಿಗಾಗಿ ಭಾಷಣ. ಇದು ಭಾಷಣವನ್ನ ಮಾಡ್ಬೇಕಾದ್ರೆ ಸ್ವಲ್ಪ ವಿಷಯವನ್ನ ಮಾತಾಡ್ಬೇಕಾಗುತ್ತೆ. ಸ್ವಲ್ಪ ಅಂದ್ರೆ ಅಂಬೇಡ್ಕರ್ ಅವರ ಪರಿಚಯವನ್ನ ಮಾತ್ರ ಕೊಡ್ಬೇಕಾಗುತ್ತೆ. ಅಂತಹ ಒಂದು ಭಾಷಣ ಇದು. ಅಂಬೇಡ್ಕರ್ ಅವರು ಆರಂಭವನ್ನ ಹೀಗೆ ಮಾಡಿ: ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ತಿಳಿಸಿದ್ದಾದ್ಮೇಲೆ ಇವತ್ತಿನ ದಿನ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಅವರ ಕುರಿತಂತೆ 4 ಸಾಲುಗಳನ್ನ ಮಾತನಾಡುತ್ತಿದ್ದೇನೆ. ಇಷ್ಟು ಹೇಳಿದಾದ್ಮೇಲೆ ಭಾಷಣವನ್ನ ಸ್ಟಾರ್ಟ್ ಮಾಡ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಅನ್ನ ಗಮನಿಸಿ. ನಾವು ಮಾತಾಡುವಂತಹ ಭಾಷಣದಲ್ಲಿ ವಾಯ್ಸ್ ಏನಿದೆ ಅದನ್ನ ಎಲ್ಲಿ ನಾವು ಜಾಸ್ತಿ ಮಾಡ್ಬೇಕು, ಎಲ್ಲಿ ಕಡಿಮೆ ಮಾಡ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳು ಮಾತಾಡ್ಬೇಕಾದ್ರೆ ಅದನ್ನ ಗಮನ ಇಡಿ. ಹಾಗೇನೆ ಲಘು ಮುಖದಿಂದ ಮಾತಾಡಿ, ಕಾನ್ಫಿಡೆನ್ಸ್ ಇಂದ ಮಾತಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ಭಾಷಣ ಮಾಡ್ಬೇಕಾದ್ರೆ. ಸಣ್ಣ ಮಕ್ಕಳಿಗಾಗಿ ನಾನು ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಜನನ 14ನೇ ಏಪ್ರಿಲ್ 1891. ಸ್ಥಳ ಮಧ್ಯಪ್ರದೇಶದ ಮೊಹೋ. ಈಗ ಅಧಿಕೃತವಾಗಿ ಅದು ಅಂಬೇಡ್ಕರ್ ನಗರ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ಇರುವಂತಹದ್ದು ಮಧ್ಯಪ್ರದೇಶದಲ್ಲಿ. ಅಂಬೇಡ್ಕರ್ ಅವರು ಮರಣ ಹೊಂದಿದ್ದು 6ನೇ ಡಿಸೆಂಬರ್ 1956. ಅಂಬೇಡ್ಕರ್ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ಸಕ್ಪಾಲ್. ಇವರ ಸಂಗಾತಿ ರಮಾಬಾಯಿ ಅಂಬೇಡ್ಕರ್, ಸವಿತಾ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಮಕ್ಕಳು ಯಶವಂತ್. ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು: ಭಾರತ ರತ್ನ 1990 ಸಿಕ್ಕಿದ್ದು ಮರಣೋತ್ತರವಾಗಿ. ಅಧಿಕಾರ: ಮೊದಲ ಕಾನೂನು ಮಂತ್ರಿಯಾಗಿದ್ರು, ನ್ಯಾಯ ಮಂತ್ರಿಯಾಗಿದ್ದರು, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು, ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿದ್ರು, ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ ಮಂತ್ರಿ ಕೂಡ ಆಗಿದ್ರು. ಇಷ್ಟು ಹೇಳ್ತಾ ನನ್ನ ಸರಳ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್.